ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸ್ವಯಂಭುವ ಮನು ತನ್ನ ಹೆಂಡತಿ ಶತರೂಪ ಮತ್ತು ಮಗಳು ದೇವಹೂತಿ ಮತ್ತು ತನ್ನ ಎಲ್ಲ ಪರಿವಾರದೊಂದಿಗೆ ಕರ್ದಮ ಮುನಿಗಳ ಆಶ್ರಮದ ಬಳಿ ಬರ್ತಾರೆ, ಬಿಂದು ಸರೋವರದ ಬಳಿ. ಅದಾದ ನಂತರ ಸ್ವಯಂಭುವ ಮನು ಮತ್ತು ಕರ್ದಮ ಮುನಿಗಳು ಇಬ್ಬರ ನಡುವೆ ಒಂದು ವಿಸ್ತಾರವಾದ ಸಂಭಾಷಣೆ ನಡೆಯುತ್ತೆ. ಆ ಸಂಭಾಷಣೆಯಲ್ಲಿ ಮುಖ್ಯವಾದ ಒಂದು ಅಂಶ, ಟಾಪಿಕ್ ಏನು ಅಂದರೆ, ಸ್ವಯಂಭುವ ಮನು ತನ್ನ ಮಗಳು ದೇವಹೂತಿಯನ್ನು ಕರ್ದಮ ಮುನಿಗಳಿಗೆ ಕೊಟ್ಟು ವಿವಾಹ ಮಾಡಲಿಕ್ಕೆ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ. ಅದಕ್ಕೆ ಕರ್ದಮ ಮುನಿಗಳು ಕೂಡ ಸಮ್ಮತಿಸ್ತಾರೆ. ನಂತರ ಅವರ ವಿವಾಹವಾಗುತ್ತೆ. ವಿವಾಹದ ಜೊತೆಯಲ್ಲಿ ಸಾಕಷ್ಟು ಸ್ವಯಂಭುವ ಮನು ಮತ್ತು ಅವನ ಹೆಂಡತಿ ಶತರೂಪ ಅವರ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಲವಾರು ವಸ್ತ್ರಗಳು, ಆಭರಣಗಳು, ಗೃಹೋಪಯೋಗ ವಸ್ತುಗಳು ಎಲ್ಲವನ್ನೂ ಕೂಡ ಅವರಿಗೆ ಕೊಟ್ಟು ಈಗ ಮರಳಿ ಸ್ವಯಂಭುವ ಮನು ತನ್ನ ರಾಜಧಾನಿಗೆ ಹಿಂದಿರುಗಿ ಹೋಗ್ತಾ ಇದ್ದಾನೆ. ಅವನ ರಾಜಧಾನಿ ಯಾವುದು? ಬರಹಿಷ್ಮತಿ. ಮುಂದೆ ನೋಡ್ತೇವೆ, ಮುಂದಿನ ಶ್ಲೋಕಗಳಲ್ಲಿ ಅದರ ಬಗ್ಗೆ ಸಾಕಷ್ಟು ವಿವರಣೆ ಇದೆ. ಹೋಗ್ತಿರ್ಬೇಕಾದಾಗ ದಾರಿಯಲ್ಲಿ ಸ್ವಯಂಭುವ ಮನು ಏನನ್ನು ನೋಡ್ತಾನೆ ಆ ವಿವರಣೆಯನ್ನು ಇವತ್ತಿನ ಶ್ಲೋಕದಲ್ಲಿ ನಾವು ಕಾಣೋದು. ಆಮಂತ್ರ್ಯತಂ ಮುನಿವರಂ ಅನುಜ್ಞಾತಃ ಸಹಾನುಗಃ. ಆಮಂತ್ರ್ಯ ಅಂದರೆ ಅಪ್ಪಣೆಯನ್ನು ಪಡ್ಕೊಂಡು ಸ್ವಯಂಭುವ ಮನು ಕರ್ದಮ ಮುನಿಗಳಿಂದ ಅಪ್ಪಣೆ ಪಡೆದು ಮುನಿವರಂ ಅನುಜ್ಞಾತಃ ಅವರು ಅಪ್ಪಣೆ ಕೊಡ್ತಾರೆ. ಆಗ ಸಹ ಅನುಗಃ ತನ್ನ ಎಲ್ಲ ಪರಿವಾರದವರ ಒಂದಿಗೆ ಪ್ರತಸ್ಥೆ ರಥಮಾರೋಹ್ಯ ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾನೆ. ರಥಂ ಆರೋಹ್ಯ ರಥವನ್ನು ಏರಿ ಸಭಾರ್ಯಾ ಸ್ವಪುರಂ ನೃಪಃ ಸ್ವಭಾರ್ಯಾ ತನ್ನ ಹೆಂಡತಿಯೊಂದಿಗೆ ಸ್ವಪುರಂ ತನ್ನ ನಗರಕ್ಕೆ ನೃಪಃ ಮಹಾರಾಜ ಸ್ವಯಂಭುವ ಮನು ಹಿಂದಿರುಗಿ ಹೋಗ್ತಾನೆ. ನಂತರದ ಶ್ಲೋಕದಲ್ಲಿ ಉಭಯೋರ್ ಋಷಿಕುಲ್ಯಾಯಾ ಋಷಿಕುಲ್ಯಾ. ಇಲ್ಲಿ ಸ್ವಯಂಭುವ ಮನು ಇರೋದು ಸರಸ್ವತಿ ನದಿಯ ಒಂದು ತೀರದಲ್ಲಿ. ಆ ನದಿಯ ಎರಡೂ ಭಾಗಗಳಲ್ಲಿ, ಎರಡೂ ಸುಂದರವಾದ ದಡಗಳಲ್ಲಿ ಉಭಯೋರ್ ಋಷಿಕುಲ್ಯಾಯ ಸರಸ್ವತ್ಯಾ ಸುರೋಧಸೋ. ಸುರೋಧಸೋ ಅಂದರೆ ಇದೆ, ಬಹಳ ಸುಂದರವಾದ ದಡಗಳು, ನದಿಯ ದಡ. ಋಷೀಣಾಂ ಉಪಶಾಂತಾನಾಂ
ಪಶ್ಯನ್ ಆಶ್ರಮ ಸಂಪದ ಋಷೀಣಾಂ ಉಪಶಾಂತಾನಾಂ. ಭೌತಿಕ ಜಗತ್ತಿನ ಎಲ್ಲ ತ್ರಿಷೆಗಳಿಂದ ಮುಕ್ತರಾದಂತಹ, ರಜೋಗುಣ ತಮೋಗುಣಗಳಿಂದ ಹೊರಬಂದಂತಹ ಋಷಿಗಳು ಮುನಿಗಳು ಇದ್ದಂತಹ ಶಾಂತಾನಾಂ ಪಶ್ಯನ್ ಆಶ್ರಮ ಸಂಪದ, ಅವರು ವಾಸಿಸುತ್ತಿರುವಂತಹ ಆಶ್ರಮಗಳು ಅದನ್ನು ನೋಡಿ ಸ್ವಯಂಭುವ ಮನುವಿಗೆ ಬಹಳ ಸಂತೋಷವಾಗುತ್ತೆ. ಪಶ್ಯನ್ ಆಶ್ರಮ ಸಂಪದ, ಸ್ವಯಂಭುವ ಮನು ಇದ್ದಿದ್ದು ದೊಡ್ಡ ಅರಮನೆಯಲ್ಲಿ ಮಹಾರಾಜ. ಆದರೂ ಅವನಿಗಾಯಿತು, ಅವನಿಗೆಲ್ಲ ಪರಿವಾರದವರು ಕೂಡ ಅಲ್ಲಿ ಆ ಆಶ್ರಮದ ಒಂದು ಸಂಪತ್ತನ್ನು ನೋಡಿ ಬಹಳ ಸಂತೋಷವಾಗುತ್ತೆ. ಇದರ ಭಾವಾರ್ಥದಲ್ಲಿ ಪ್ರಭುಪಾದರು ಹಲವಾರು ಅಂಶಗಳನ್ನು ಹೇಳ್ತಾರೆ, ಒಂದೊಂದಾಗಿ ನೋಡೋಣ. ಸಾಮಾನ್ಯವಾಗಿ ನಾವು ನೋಡ್ತೇವೆ, ಆಧುನಿಕ ಜಗತ್ತಿನಲ್ಲೂ ಕೂಡ ಹಲವಾರು ಜನ ವೀಕೆಂಡ್ಸ್, ಭಾನುವಾರ ಅಥವಾ ಹಾಲಿಡೇಸ್, ವೆಕೇಷನ್ ಎಲ್ಲ ಮನೆಯನ್ನು ಬಿಟ್ಟು ಎಲ್ಲೋ ದೂರ ಯಾವುದೋ ಒಂದು ಹಿಲ್ ಸ್ಟೇಷನ್ ಅಥವಾ ಒಂದು ರೆಸಾರ್ಟ್, ಎಲ್ಲೋ ಭಾಳ ಸಿಟಿಯಿಂದ ಲೈಫಿಂದ ದೂರ ಹೋಗಿ ಸ್ವಲ್ಪ ಆರಾಮಾಗಿದ್ದು ಮತ್ತು ಹಿಂದಿರುಗಿ ಬರೋದು, ಇದು ಸಾಮಾನ್ಯವಾಗಿ ನೋಡ್ತೇವೆ. ಇದು ಏನು ಲಕ್ಷಣ ಅಂದರೆ, ಭೌತಿಕ ಜಗತ್ತಿನಲ್ಲಿ ಈ ಭೌತಿಕ ಮನಸ್ಸು, ಮೆಂಟಲ್ ಆ್ಯಕ್ಟಿವಿಟಿ, ಮನಸ್ಸಿನ ಒಂದು ಭೋಗ ಮತ್ತು ತ್ಯಾಗದ ಲಕ್ಷಣ. ಮೆಟೀರಿಯಲಿಸ್ಟಿಕ್ ಮೈಂಡ್, ಭೌತಿಕತೆಯಿಂದ ಕೂಡಿರದಂತಹ ಒಂದು ಮನಸ್ಸು ಯಾವಾಗಲೂ ಕೂಡ ಈ ಭೋಗ ತ್ಯಾಗವನ್ನು ಮಾಡುತ್ತೆ. ಏನು ಇದು ಬೇಕು ಇದು ಬೇಕು ಇದು ಬೇಕು ಅಂತ ಯಾವುದೋ ವಸ್ತುವನ್ನು ಸ್ವೀಕಾರ ಮಾಡೋದು, ಅದು ಸಿಕ್ಕಿದ ನಂತರ ಇದು ಬೇಡ ಬೇಡ ಅದನ್ನು ತ್ಯಾಗ ಮಾಡೋದು, ಮತ್ತು ಇನ್ಯಾವುದೋ ಬೇಕು ಅನ್ನೋದು. ಸರಿ, ಆ ವಸ್ತುವನ್ನು ತಗೊಂಡಾಯಿತು, ಸಂತೋಷ ಸಮಾಧಾನ ಆಯಿತಾ? ಇಲ್ಲ, ಅದು ಬೇಡ, ಮತ್ತೆ ಇನ್ನೊಂದು ಬೇಕು. ಇದು ಮೆಟೀರಿಯಲಿಸ್ಟಿಕ್ ಮೈಂಡ್, ಭೌತಿಕತೆಯಿಂದ ಕೂಡಿದಂತಹ ಮನಸ್ಸಿನ ಒಂದು ಲಕ್ಷಣ, ಕ್ಯಾರೆಕ್ಟರಿಸ್ಟಿಕ್. ಹೀಗಾಗಿ ನಾವು ಎಲ್ಲೋ ದೊಡ್ಡ ಒಂದು ಬಿಲ್ಡಿಂಗ್ನಲ್ಲಿದ್ದೇವೆ. ಪ್ರಭುಪಾದ ಹೇಳ್ತಾರೆ, ಗಗನಚುಂಬಿ ಕಟ್ಟಡ, ಸ್ಕೈ ಸ್ಕ್ರೇಪರ್ ಬಿಲ್ಡಿಂಗ್, ಅಲ್ಲಿ ಇರಬೇಕು, ಅಂಥ ಒಂದು ಮನೆಯನ್ನು ಪಡ್ಕೊಳ್ಬೇಕು, ಅಲ್ಲಿ ವಾಸ ಮಾಡಬೇಕು ಅಂತ ಬಹಳ ಹಂಬಲ ಕಾತುರತೆ ಇರುತ್ತೆ. ಬಹಳ ಶ್ರಮವಹಿಸಿ ಹೇಗೋ ಏನೋ ಅದನ್ನು ನಾವು ಕಟ್ಟಿಸ್ತೇವೆ ಅಥವಾ ಖರೀದಿ ಮಾಡ್ತೇವೆ, ಅಲ್ಲಿ ವಾಸ ಮಾಡ್ತೇವೆ. ಅಲ್ಲಿಗೆ ಸಮಾಧಾನ ಆಗೋದಿಲ್ಲ. ಮತ್ತು ವಾರಾಂತ್ಯದಲ್ಲಿ ಇನ್ನೆಲ್ಲೋ ಎಲ್ಲ ಬಿಟ್ಟು ಎಲ್ಲೋ ದೂರ ಹೋಗಬೇಕು. ಸರಿ, ದೂರ ಹೋಗ್ಬಿಡು, ಮತ್ತೆ ಬರಬೇಡ. ಇಲ್ಲ ಇಲ್ಲ ಇಲ್ಲ, ಬಿಟ್ಟಿರ್ಲಿಕ್ಕಾಗಲ್ಲ, ಮತ್ತೆ ಬರ್ತೇವೆ. ಇದು ಭೌತಿಕ ಮನಸ್ಸಿನ ಒಂದು ಲಕ್ಷಣ. ಇಲ್ಲಿ ನಾವೇನು ನೋಡ್ತೇವೆ, ದೂರದಿಂದ ನೋಡಿದಾಗ ಏನೋ ಸುಂದರವಾಗಿ ಕಾಣುತ್ತೆ, ಅದನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗ್ತೇವೆ. ಆದರೆ ನಿಜವಾದ ಅಲ್ಲಿ ಅವಶ್ಯಕತೆ ಇರುವಂತಹ ಒಂದು ವೈರಾಗ್ಯವೋ ಮನಸ್ಥಿತಿ, ಕಾನ್ಷಿಯಸ್ನೆಸ್ ನಾವು ಬೆಳೆಸ್ಕೊಳ್ಳೋದಿಲ್ಲ. ಆಶ್ರಮ ಅಂದರೆ ಏನು? ಯಾವ ಒಂದು ಸ್ಥಳದಲ್ಲಿ ಆಧ್ಯಾತ್ಮಿಕ ಜೀವನ ನಡೀತಾ ಇದೆ, ಭಗವಂತನನ್ನು ಕೇಂದ್ರ ಬಿಂದುವನ್ನಾಗಿ ಇಟ್ಕೊಂಡು ಎಲ್ಲ ಚಟುವಟಿಕೆಗಳನ್ನು ಯಾರು ಮಾಡ್ತಿದ್ದಾರೆ, ಯಾವ ಸ್ಥಳದಲ್ಲಿ ಮಾಡ್ತಿದ್ದಾರೆ, ಅದಕ್ಕೆ ನಾವು ಆಶ್ರಮ ಅಂತ ಹೇಳೋದು. ಅದು ಕಾಡಿನಲ್ಲೇ ಇರಬಹುದು, ಇನ್ಯಾವುದೋ ಒಂದು ಗುಡಿಸಲಿನಲ್ಲಿರಬಹುದು, ಅಥವಾ ಇನ್ಯಾವುದೋ ಒಂದು ದೊಡ್ಡ ಗಗನಚುಂಬಿ ಕಟ್ಟಡ, ಸ್ಕೈ ಸ್ಕ್ರೇಪರ್ ಬಿಲ್ಡಿಂಗ್ನಲ್ಲೇ ಇರಬಹುದು. ಯಾವ ಸ್ಥಳದಲ್ಲಿ ಭಗವಂತನನ್ನು ಕೇಂದ್ರ ಬಿಂದುವನ್ನಾಗಿ ಇಟ್ಕೊಂಡು, ಸೆಂಟರ್ ಆಫ್ ಆಲ್ ಆ್ಯಕ್ಟಿವಿಟೀಸ್,
ಯಾವ ಸ್ಥಳ ಇರುತ್ತೆ ಅದು ನಿಜವಾದ ಆಶ್ರಮ ಅಂತ ಅನ್ನಿಸ್ಕೊಳ್ಳೋದು. ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ, ಹೇಗೆ ಈಗಲೂ ಕೂಡ ನಮ್ಮ ದೇಶದಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕ ಅರಿವಿಗಾಗಿ ಅನೇಕ ಸೊಗಸಾದ ಸ್ಥಳಗಳು ಭಾರತದಲ್ಲಿ ಇಂದಿಗೂ ಇವೆ. ಆಧ್ಯಾತ್ಮಿಕ ವ್ಯವಸಾಯದ ಉದ್ದೇಶಕ್ಕಾಗಿ ಗಂಗೆ ಮತ್ತು ಯಮುನೆಗಳ ದಡಗಳಲ್ಲಿ ಅನೇಕ ಋಷಿಗಳು ಸಾಧು ಪುರುಷರು ವಾಸಿಸುವ ಸುಂದರ ಕುಟೀರಗಳಿವೆ. ಇಂದಿನ ದಿನ ಕೂಡ ನಾವು ನೋಡ್ತೇವೆ ಹಲವಾರು ಆಶ್ರಮಗಳು, ಕುಟೀರಗಳು ಗಂಗಾ ಯಮುನಾ ನದಿಯ ತಟದಲ್ಲಿ ಸಾಕಷ್ಟು ಇವೆ. ಆದರೆ ಇಲ್ಲೆಲ್ಲರೂ ಬಹಳ ಜನ ಹೋಗ್ತಾರೆ, ನೋಡ್ತಾರೆ, ಸ್ವಲ್ಪ ದಿನ ಇರ್ತಾರೆ, ಆದರೆ ನಿಜವಾದ ಉದ್ದೇಶ ಮರೆತು ಬಿಡ್ತಾರೆ. ಆ ಸುಂದರ ಕ್ಷೇತ್ರಗಳಿಗೆ, ಪವಿತ್ರ ಕ್ಷೇತ್ರಗಳಿಗೆ, ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಇರುವಂತಹ ಭಕ್ತರ, ಸಾಧು ಪುರುಷರ ಒಂದು ಸಂಘವನ್ನು ಮಾಡಿ ಅವರ ಬಳಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಂಡು ಬರೋದು ನಾವು ಮಾಡಬೇಕಾದಂತಹ ನಿಜವಾದ ಕರ್ತವ್ಯ. ಆದರೆ ನಾವೇನು ಮಾಡ್ತೇವೆ, ಆ ಸ್ಥಳಗಳಿಗೆ ಹೋಗ್ತೇವೆ, ನಾವೇನು ಮನೆಯಲ್ಲಿ ಮಾಡ್ತಿರ್ತೇವೆ, ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇ ತತ್ ಪಶುಭಿರ್ನರಾಣ. ಊಟ ಮಾಡೋದು, ನಿದ್ದೆ ಮಾಡೋದು, ಭಯ ಮೈಥುನ, ಈ ಚಟುವಟಿಕೆಗಳನ್ನೇ ಅಲ್ಲಿ ಕೂಡ ಮುಂದುವರಿಸ್ತೇವೆ. ಒಂದು ವೆರೈಟಿ ಅಷ್ಟೇ ನಮಗೆ. ಹಾಗಾಗಿ ಈಗ ನಾವು ನೋಡ್ತೇವೆ ಎಷ್ಟೆಷ್ಟೋ ಪುಣ್ಯಕ್ಷೇತ್ರಗಳು ಎಲ್ಲ ಏನು ಟೂರಿಸ್ಟ್ಸ್ ಅನ್ನೋ ಹೆಸರಿನಲ್ಲಿ ಏನು ಮೋಜು ಮಾಡಲಿಕ್ಕೆ ಅಲ್ಲಿ ಹೋಗಿಯೂ ಕೂಡ ಇದೇ ಚಟುವಟಿಕೆಗಳು, ಈಟಿಂಗ್, ಸ್ಲೀಪಿಂಗ್, ಮೀಟಿಂಗ್, ಡಿಫೆಂಡಿಂಗ್. ಅದ್ರ ಜೊತೆಗೆ ಇನ್ನೂ ಮದ್ಯ ವ್ಯಸನಗಳು, ಹಲವಾರು ಮಾದಕ ದ್ರವ್ಯಗಳ ಸೇವನೆ, ಇಷ್ಟೆಲ್ಲ ಮಾಡಿ ಬಹಳಷ್ಟು ಕಲುಷಿತವನ್ನಾಗಿ ಆ ಸ್ಥಳಗಳನ್ನು ನಾವು ಮಾಡಿಬಿಟ್ಟಿದ್ದೇವೆ. ಈಗ ಒಂದು ಕಥೆಯನ್ನು ಹೇಳ್ತೇನೆ. ಒಬ್ಬ ಮನುಷ್ಯ, ಆತ ಎಲ್ಲೋ ಕಾಡಿನ ಬಳಿ ಒಂದು ಮನೆಯಲ್ಲಿ ಇದ್ದಾನೆ. ಮನೆ ಒಳಗಡೆ ಸಾಕಷ್ಟು ಸೊಳ್ಳೆ ಕಾಟ, ಸೊಳ್ಳೆಗಳು, ಮಸ್ಕಿಟೋಸ್. ಎಷ್ಟು ಅದರ ಕಾಟ ಅವನಿಗೆ ತಡಿಲಿಕ್ಕಾಗೋದಿಲ್ಲ. ಏನು ಮಾಡಿದ್ರೂ ಕೂಡ ಅದೆಲ್ಲ ಕಚ್ಚಿ ಅವನನ್ನು ತಿಂದುಬಿಟ್ಟಿದೆ. ಅಷ್ಟು ಆತ ಬೇಸತ್ತಿರ್ತಾನೆ. ಏನೋ ಇದರಿಂದ ನನಗೆ ನಿವಾರಣೆ ಬೇಕು, ಇದರಿಂದ ನಾನು ದೂರ ಆಗಬೇಕು. ಆತ ಮನೆಯನ್ನು ಬಿಟ್ಟು ಕಾಡಿನ ಪ್ರದೇಶದಲ್ಲಿ ಹೋಗಿ ರಾತ್ರಿ ಮಲಗಲಿಕ್ಕೆ ಅಲ್ಲಿ ಕಾಡಿನ ಪ್ರದೇಶಕ್ಕೆ ಹೋಗ್ತಾನೆ. ಅಲ್ಲಿ ತಂಪಾದ ಗಾಳಿ, ಸುಂದರವಾದ ಪರಿಸರ. ಅಲ್ಲಿ ಆ ತಂಪಾದ ಗಾಳಿಗೆ ಅಲ್ಲಿ ಸೊಳ್ಳೆ ಎಲ್ಲ ಅಷ್ಟು ಇಲ್ಲ. ಆ ಸೊಳ್ಳೆ ಕಾಟ ಕಚ್ಚಿ ತಿಂತಾ ಇದೆ ಅವನನ್ನು. ಆ ಒಂದು ಕಷ್ಟದಿಂದ ಈಗ ದೂರ ಆಗಿದ್ದಾನೆ. ಬಹಳ ಸಂತೋಷ ಆಗುತ್ತೆ. 1, 2, 3ನೇ ದಿನ ಒಂದು ಹುಲಿ ಬಂದು ಅವನ್ನ ಕಚ್ಚಿ ತಿಂದುಬಿಡುತ್ತೆ. ಇಷ್ಟೇ ಆಗೋದು. ಇಲ್ಲಿ ನಾವು ಏನೋ ಮನೆ ಒಳಗಡೆ ಈ ಒಂದು ಕಾಟ ಇದೆ, ಅಲ್ಲೆಲ್ಲೋ ಹೊರಗಡೆ ಹೋದರೆ ಎಲ್ಲ ಇದೆಲ್ಲ ತಪ್ಪಿಸ್ಕೊಳ್ಬಹುದು, ಅಲ್ಲಿ ಆರಾಮಿರ್ತೀನಿ ಅಂತ ಅಂದುಕೊಳ್ತೇವೆ. ಆದರೆ ಅಷ್ಟು ಸುಲಭ ಅಲ್ಲ. ನಾನು ಮನೆಯನ್ನೆಲ್ಲ ಬಿಟ್ಟು ನಾನೆಲ್ಲೋ ಆಶ್ರಮಕ್ಕೆ ಹೋಗ್ಬಿಡ್ತೇನೆ. ರಾಧೆ 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 ಗೋವಿಂದ.